ಮಗು, ಆತನದ್ದು ಸುಂದರವಾದ ಕುಟುಂಬ. ಆದರೆ ಇದ್ದಕ್ಕಿದ್ದ ಹಾಗೆ ಹೆಂಡತಿ ಮಗುವನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನೆಯ ಕೋಣೆಯೊಂದರಲ್ಲಿ ಸೊಸೆ ಮೊಮ್ಮಗನ ಶವ ಬಿದ್ದಿದ್ದರೂ ಕೂಡ ಅತ್ತೆ ಮಾವನಿಗೆ ಕೊಲೆ ವಿಷಯ ಗೊತ್ತೇ ಇಲ್ಲ. ಏನಿದು ಸ್ಟೋರಿ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸ್ಟೋರಿ ಶುರು ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ TV20 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಮನೆ ಎರಡು ಸಂಸಾರ. ನವೆಂಬರ್ 8 ಮಂಗಳೂರಿನ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಳಾಪುರ ರೈಲ್ವೆ ನಿಲ್ದಾಣದ ಬಳಿ ರೈಲಿಗೆ ತಲೆ ಕೊಟ್ಟು ಓರ್ವ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ತನಿಖೆ ಪ್ರಾರಂಭಿಸಿದಾಗ ಅದು ಕಾರ್ತಿಕ್ ಭಟ್ ಎಂಬುದು ಖಚಿತಪಡಿಸಿಕೊಳ್ಳುತ್ತಾರೆ. ನಂತರ ಆತ ವಾಸಿಸುತ್ತಿದ್ದ ಫ್ಲಾಟ್ಗೆ ಹೋಗಿ ಚೆಕ್ ಮಾಡಿದಾಗ ಪೊಲೀಸರಿಗೆ 28 ವರ್ಷದ ಪ್ರಿಯಾಂಕಾ ಮತ್ತು 4 ವರ್ಷದ ಹೃದಯ್ ಹತ್ಯೆಯಾಗಿರುವುದು ತಿಳಿದುಬರುತ್ತೆ. ಈ ಬಗ್ಗೆ ಮನೆಯಲ್ಲಿದ್ದಂಥ ಕಾರ್ತಿಕ್ ಪೋಷಕರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. ತಕ್ಷಣಕ್ಕೆ ಪೊಲೀಸರು 2 ಮೃತದೇಹಗಳನ್ನು ಶವಾಗಾರಕ್ಕೆ ಕಳುಹಿಸಿದ್ದು, ಪ್ರಾಥಮಿಕ ತನಿಖಾ ಹಂತದಲ್ಲಿ ಕಾರ್ತಿಕ್ ಮತ್ತು ಆತನ ಹೆಂಡತಿ ಹಾಗೂ ಕಾರ್ತಿಕ್ ಪೋಷಕರು ಒಂದೇ ಮನೆಯಲ್ಲಿದ್ದರು. ಒಬ್ಬರನ್ನು ಒಬ್ಬರು ಮಾತನಾಡಿಸುತ್ತಿರಲಿಲ್ಲ. ಒಂದು ಮನೆ ಎರಡು ಸಂಸಾರ ಆಗಿ ಹೋಗಿತ್ತು. ಕಾರ್ತಿಕ್ ತಂದೆ ಜನಾರ್ದನ್ ಭಟ್ ಪಕ್ಷಿಕೆರೆ ಜಂಕ್ಷನ್ ಬಳಿ ಹೋಟೆಲ್ ನಡೆಸುತ್ತಿದ್ದರು. ಕಾರ್ತಿಕ್ ಆತ್ಮಹತ್ಯೆ ದಿನವೂ ಜನಾರ್ದನ್ ಭಟ್ ಹೋಟೆಲ್ಗೆ ಹೋಗಿದ್ದರು. ಈ ವೇಳೆ ಕಾರ್ತಿಕ್ ಭಟ್ ಹೆಂಡತಿ ಮಗುವನ್ನ ಹತ್ಯೆ ಮಾಡಿದ್ದಾನೆ. ಕೌಟುಂಬಿಕ ಸಮಸ್ಯೆಯಿಂದ ತನ್ನ ಇಡೀ ಕುಟುಂಬವನ್ನೇ ಚೂರಿಯಿಂದ ಕಾರ್ತಿಕ್ ಹತ್ಯೆ ಮಾಡಿದ್ದು, ಬಳಿಕ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಪೊಲೀಸರ ತನಿಖೆ ವೇಳೆ ಡೆತ್ ನೋಟ್ ಕೂಡ ಸಿಕ್ಕಿದ್ದು, ನನ್ನ ರೀತಿಯ ತಂದೆ ತಾಯಿ ಯಾರಿಗೂ ಸಿಗಬಾರದು. ನಮ್ಮ ಸಾವಿಗೆ ನಾವೇ ಕಾರಣ, ಬೇರೆ ಯಾರೂ ಕಾರಣರಲ್ಲ. ನಮಗೆ ಸೇರಬೇಕಾದ ಆಸ್ತಿ ಯಾವುದೇ ಕಾರಣಕ್ಕೂ ತಂದೆ ತಾಯಿಗೆ ಹೋಗಬಾರದು. ನಮ್ಮ ಹೆಣವನ್ನ ನಮ್ಮ ತಂದೆ ತಾಯಿ ಮುಟ್ಟಬಾರದು. ನನ್ನ ಪತ್ನಿ ಪ್ರಿಯಾಂಕಾ ಮನೆಯವರೇ ನಮ್ಮ ಅಂತ್ಯ ಸಂಸ್ಕಾರ ಮಾಡಬೇಕು ಎಂದು 6 ಪುಟಗಳ ಡೆತ್ ನೋಟ್ ಬರೆದಿಟ್ಟು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತಂದೆ ತಾಯಿ ಜೊತೆ ಜಗಳ ನರಕ ಆಗಿತ್ತು ಬದುಕು. ಈ ಬಗ್ಗೆ ಕಾರ್ತಿಕ್ ಪತ್ನಿ ಪ್ರಿಯಾಂಕಾ ಮನೆಯವರು ಹೇಳುವ ಪ್ರಕಾರ ಅತ್ತೆ ಮಾವನ ಕಾಟವೇ ಇಷ್ಟಕ್ಕೆಲ್ಲ ಕಾರಣ. ಮಗ ಸೊಸೆ ಅಂದರೆ ಅತ್ತೆ ಮಾವನಿಗೆ ಆಗುತ್ತಿರಲಿಲ್ಲ. ಎಲ್ಲವೂ ಅಷ್ಟಕ್ಕಷ್ಟೇ. ಮನೆಯಲ್ಲಿ ಮುದ್ದಾದ ಮಗು ಇದ್ದರೂ ಒಂದು ದಿನವೂ ಅವನನ್ನ ಎತ್ತಿ ಮುದ್ದಾಡಿರಲಿಲ್ಲ. ಹಲವು ಬಾರಿ ಕಾರ್ತಿಕ್ ಮತ್ತು ಪೋಷಕರಿಗೆ ಮನೆಯಲ್ಲಿ ಜಗಳಗಳು ನಡೆಯುತ್ತಿತ್ತು ಎಂದಿದ್ದಾರೆ. ಶೋಕಿ ಜೀವನವೇ ಕಾರ್ತಿಕ್ಗೆ ಮುಳುವಾಗಿ ಹೋಯಿತಾ? ಸ್ಥಳೀಯರ ಪ್ರಕಾರ ಕಾರ್ತಿಕ್ ಮನೆಯಲ್ಲಿ ಪೋಷಕರ ಜೊತೆ ಮಾತು ಬಿಟ್ಟಿದ್ದ. ತನ್ನ ಸ್ನೇಹಿತರ ಬಳಿ ಸಾಕಷ್ಟು ಸಾಲ ಮಾಡಿಕೊಂಡಿದ್ದ. ಆದರೂ ಕೂಡ ತಾನು ಶೋಕಿ ಜೀವನ ನಡೆಸುತ್ತಿದ್ದ. ಪ್ರತಿನಿತ್ಯವೂ ಪತ್ನಿ ಹಾಗೂ ಮಗುವೊಂದಿಗೆ ಹೋಟೆಲ್ಗೆ ಹೋಗಿ ಊಟ ತಿಂಡಿ ಮಾಡುತ್ತಿದ್ದ. ಸರಿಯಾದ ಕೆಲಸ ಇಲ್ಲದ ಕಾರಣ ಮನೆಯಲ್ಲಿ ತಂದೆ ತಾಯಿಯ ಜೊತೆ ಮಾತು ಬಿಟ್ಟಿದ್ದರಿಂದ ಖರ್ಚಿಗಾಗಿ ಕೈ ಸಾಲಗಳನ್ನ ಮಾಡಿಕೊಂಡಿದ್ದ ಎನ್ನುತ್ತಿದ್ದಾರೆ. ಇನ್ನು ಪ್ರಿಯಾಂಕಾ ತಾಯಿ ನೀಡಿರುವ ದೂರಿನ ಮೇರೆಗೆ ಕಾರ್ತಿಕ್ ಭಟ್ ತಾಯಿ ಶ್ಯಾಮಲಾ ಹಾಗೂ ಅಕ್ಕ ಕಣ್ಮಣಿ ವಿರುದ್ಧ ಆತ್ಮಹತ್ಯೆ ಪ್ರಚೋದನಾ ಕೇಸ್ ದಾಖಲಿಸಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು, ಅವರನ್ನ ಜೈಲಿನತ್ತ ಕರೆದೊಯ್ಯುವಾಗ ಶ್ಯಾಮಲಾ ಹಾಗೂ ಕಣ್ಮಣಿ ಇಬ್ಬರು ತಲೆ ತಿರುಗಿ ನೆಲಕ್ಕೆ ಬಿದ್ದಿದ್ದು ಅಸ್ವಸ್ಥರಾದ ರೀತಿ ನಟಿಸಿದ್ದಾರೆ. ಸದ್ಯ ಅವರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಯಾವುದಕ್ಕೂ ಕೊಲೆ ಅಥವಾ ಆತ್ಮಹತ್ಯೆ ಉತ್ತರ ಅಲ್ಲ. ಒಂದೇ ಮನೆಯಲ್ಲಿದ್ದರೂ ಒಬ್ಬರನ್ನ ಒಬ್ಬರು ಮಾತನಾಡಿಸುತ್ತಿಲ್ಲ ಎಂದರೆ ಅದ್ಯಾವ ರೀತಿ ಜಗಳ ಇರಬಹುದು ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಲ್ಲಿ ದುಡುಕಿನ ನಿರ್ಧಾರ ಕಾರ್ತಿಕ್ ಜೀವನವನ್ನ ಅಂತ್ಯ ಮಾಡಿದ್ದು, ಇತ್ತ ಕಾರ್ತಿಕ್ ತಾಯಿ ಶ್ಯಾಮಲಾ ಹಾಗೂ ಅಕ್ಕ ಕಣ್ಮಣಿ ಪೊಲೀಸ್ ತನಿಖೆಗೆ ಒಳಗಾಗಿದ್ದಾರೆ. ಶಿಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಟೋರಿ. ನೀವಿನ್ನೂ ನಮ್ಮ TV20 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.